January 1st ಇಂದ ಇಲ್ಲಿ ತನಕ 8 ಜನ ಸೂಸೈಡ್ ಏನೋ ಮಾಡ್ಕೊಂಡಿದ್ದಾರೆ. ಬೇರೆ ಬೇರೆ 8 ಕೇಸಸ್ ಆ ಥರ ರಿಜಿಸ್ಟರ್ ಆಗಿದೆ. ಆ್ಯಂಡ್ ನಮ್ಮ ತುಮಕೂರಲ್ಲಿ ಕಳೆದ 1 ವರ್ಷದಲ್ಲಿ 3 ಕಡೆ ನಾವು ಈ ಸೂಸೈಡಲ್ಲಿ FIRs ಮಾಡಿದ್ವಿ. ಒಂದು ತುಮಕೂರು ಟೌನಲ್ಲೇ ಆಗಿದೆ, ಅದು ಭಾಳ ಗಂಭೀರವಾದಂಥದ್ದು. ಎಂಟೈರ್ ಫ್ಯಾಮಿಲಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. 3 ಜನ ಮಕ್ಕಳು ಆ್ಯಂಡ್ ಒಂದು ಸೊಸೈಟಿ ಲೋನಿಂದ ಆಗಿದೆ. ಸೊಸೈಟಿ ಲೋನಲ್ಲಿ ಈ ಪಿಯರ್ ಪ್ರೆಷರ್ ಏನಿರುತ್ತೆ, SHGಯಲ್ಲಿ ಒಬ್ಬರು ಲೆಂಡರ್ಗೆ ಇನ್ನೊಬ್ಬರು ಗ್ಯಾರಂಟಿ ಬೇಕಾಗುತ್ತೆ. ಸೊ ಅವರು ಬಂದು ಇವ್ರಿಗೆ ಯಾವಾಗ ಶಕ್ತಿಯಿಂದ ಬರೀತಾರೆ, ಬರೆಯಾದ ಇವರು ಎಲ್ಲರೂ ಸೇರಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕೇಸಲ್ಲಿ ಈ ಬಜಾಜ್ ಫೈನಾನ್ಸ್ ಅವರು ಪ್ರೈವೇಟ್ ಕಂಪ್ನೀಸ್ ಕಡೆಯಿಂದ ಯಾರಾದರೂ ಬಂದ ಬಜಾಜ್ ಫೈನಾನ್ಸ್ ಅವರು KB ಕ್ರಾಸಲ್ಲಿ ಹೋಗಿ ಆ ತಾಯಿ ಒಬ್ಬರು ಇರ್ತಾರೆ, ಒಬ್ಬಳೆ ಸಿಂಗಲ್ ಮನೆ ಇರ್ತಾರೆ, ಮಗ ಹಸ್ಬೆಂಡ್ ಎತ್ತಾಗಿರ್ತಾರೆ, ಮಗ ಬ್ಯಾಂಗ್ಳೂರಲ್ಲಿ ಇರ್ತಾರೆ, ಹೋಗಿ ಆ ತಾಯಿನ ಬೈತಾರೆ. ಸೊ ಆ ಲೇಡಿ ಕಮಿಟ್ಸ್ ಸೂಸೈಡ್. ವೆರಿ ಸೀರಿಯಸ್. ಇನ್ನೊಂದು ಥರ್ಡ್ ಕೇಸ್ ಬಂದು ಟಿಪ್ಟೂರಲ್ಲಿ. ಸೊ ಇದನ್ನು ಎಲ್ಲ ಕೇಸಸ್ ಯಾಕೆ ಹೇಳ್ತಾ ಇದ್ರು ನಿಮಗೆ ಹೇಳ್ತೀನಿ. ಟಿಪ್ಟೂರಲ್ಲಿ ಸೂಸೈಡ್ ಆಗಿರುತ್ತೆ. ಬಟ್ ಸತ್ತಾದ ಮೇಲೆ ನಾವು UDR ಮಾಡ್ಕೊಂಡಿರ್ತೀವಿ, ಆಮೇಲೆ ಪ್ರೆಷರ್ ಬರುತ್ತೆ. ಇದು ಮೈಕ್ರೋ ಫೈನಾನ್ಸ್ ತೊಗೊಂಡಿದ್ದಾರೆ, ಇವರು ಅವರು ಬಂದು ಟಿಪ್ಲೋ ಕೊಟ್ಟಿದ್ದಾರೆ ಅಂತ FIR ಮಾಡಿರ್ತೀವಿ. ಬಟ್ ಆ ಇನ್ವೆಸ್ಟಿಗೇಷನಲ್ಲಿ ಚೆಕ್ ಮಾಡುವಾಗ ಅವರು ಎಲ್ಲ EMIs ಪೇಮೆಂಟ್ ಮಾಡಿದ್ದಾರೆ, ಯಾವುದೂ ಪೇಮೆಂಟ್ ಮಿಸ್ ಆಗಿಲ್ಲ. ಆ ಥರ ಯಾವುದೂ ವಿಸಿಬಲ್ ಹ್ಯಾರಾಸ್ಮೆಂಟು ಕಂಡು ಬಂದಿಲ್ಲ. ಆದರೂ ಸಹ ಜನರಲ್ ಪಬ್ಲಿಕ್ಗೆ ಪರ್ಸೆಪ್ಷನ್ ಹೆಂಗೆ ಅಂದರೆ, ಯಾರು ಮೈಕ್ರೋ ಫೈನಾನ್ಸಿಂದ ಲೋನ್ ತೊಗೊಂಡ್ರೆ ಅವರು ಯಾವುದೇ ಕಾರಣಕ್ಕೆ ಡೆತ್ ಆಗಲಿ ಅದು ನಿಮ್ಮ ಮೇಲೆ ಬಂದ ರೈಟ್. 2 ಆ್ಯಂಗಲ್ಸ್ ಇದ್ದಾವೆ ಇದರಲ್ಲಿ. ಸೊ ವಿ ಆರ್ ರಿಪೋರ್ಟಿಂಗ್ ರಿಪೋರ್ಟ್ ಆನ್ ದಟ್ ಕೇಸ್, ಆಯಿತಾ. ಸೊ ಇದು ನೀವೆಲ್ಲ ನೋಡಿಕೊಂಡು ಯಾರಿಗೆ ನೀವು ಲೋನ್ ಕೊಡ್ತೀರಾ, ಸ್ವಲ್ಪ ನನಗೆ ಬ್ಯಾಂಕಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ಆ ಬ್ಯಾಂಕಿಂಗ್ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾ ಇದ್ದೀನಿ, ಲೋನ್ ಕೊಡುವಾಗ ಬ್ಯಾಂಕ್ಸ್ ವಿಲ್ ಬಿ ವೆರಿ ಕೇರ್ಫುಲ್. ಈ ಬ್ಯಾಂಕ್ಸ್ಗೂ ಹಂಗೆ ಆಗಿಬಿಟ್ಟಿದೆ, ನ್ಯಾಷನಲ್ ಬ್ಯಾಂಕ್ಸ್. ಬಟ್ ಅದರ್ವೈಸ್ you have to see their mental capacity, physical capacity, social capacity, economic capacity. ಇದೆಲ್ಲ ನೋಡಿಕೊಂಡು ನೀವು ಬ್ಯಾಂಕ್ ಲೋನ್ ಕೊಡಬೇಕು. ಬಟ್ ಈ ಮೈಕ್ರೋ ಫೈನಾನ್ಸಲ್ಲಿ ನೀವು ಎಂಟರ್ ಆಗಿರೋ ಪರ್ಪಸ್ ಒಂದು ಟು ಗಿವ್ ಲೋನ್ ಟು ಪೂರೆಸ್ಟ್ ಆಫ್ ದ ಪೂರ್ ವಿತೌಟ್ ಎನಿ ಗ್ಯಾರಂಟಿ. ಬಟ್ ಈಗ ಅದೇನಾಗಿದೆ, ನಿಮಗೆ ಟಾರ್ಗೆಟ್ ಓರಿಯೆಂಟೆಡ್ ಬಿಸ್ನೆಸ್ ಆಗಿದೆ, ಲೈಕ್ ಎನಿ ಅದರ್ ನ್ಯಾಷನಲೈಸ್ಡ್ ಬ್ಯಾಂಕ್. ಈಗ ಇದರಲ್ಲಿ ಟಾರ್ಗೆಟ್ ಓರಿಯೆಂಟ್ ಮೇಲೆ ಹೋಗಿದ್ರೆ ಇದೇ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಸೆಕೆಂಡ್, ನಿಮ್ಮಲ್ಲಿ ಮ್ಯಾನೇಜ್ಮೆಂಟ್ ಬಿಹೇವಿಯರ್ ಹೇಗಿರ್ತದೆ ಅಂತ ನಾನು ಹೇಳ್ತೀನಿ ನೋಡಿ. ಬೆಲ್ಸ್ಟಾರ್ ಅವ್ರು ಬಂದ್ರೆ ಸೊ ಇವ್ರದ್ದು ಏನು ಇಶ್ಯೂ ಅಂದರೆ, ಅವ್ರ ಎಂಪ್ಲಾಯೀಸೇ ಚೀಟ್ ಮಾಡ್ತಾರೆ. ವೈ ಡೂಯಿಂಗ್ ದಟ್ ಇನ್ ದಟ್ ಪ್ರಾಸೆಸ್ ಇವ್ರನ್ನು ಕಸ್ಟಮರ್ಸ್ನ ಬಳಸ್ತಾರೆ. ಸೊ ಕಸ್ಟಮರ್ಸ್ ಅಕೌಂಟ್ಸ್ನಲ್ಲಿ ದುಡ್ಡು ಹಾಕ್ತಾರೆ, ಕಸ್ಟಮರ್ಸಿಂದ ವಾಪಸ್ಸು ಆ ದುಡ್ಡು ಎಂಪ್ಲಾಯೀಸ್ ಹಾಕ್ಸ್ಕೊಡ್ತಾರೆ, ಆಯಿತಾ. ಈ ಎಂಟೈರ್ ಕ್ವಶನಲ್ಲಿ ಕಸ್ಟಮರ್ಸ್ನ ಅಕ್ಯೂಸ್ ಮಾಡಬೇಕು ಅಂತ ಮ್ಯಾನೇಜ್ಮೆಂಟ್ ಕೇಳ್ತಾರೆ. ಹೌದೇ ಅಲ್ಲ ಸರಿ. ಸೊ ಈಗ ನಿಮ್ಮ ಒಳಗಡೆ ಇಲ್ಲ, ಇವರು ನೀವು ಮಾಡ್ತಾ ಇರೋ ಆಫೀಸಲ್ಲಿ ನೀವು ಮಾಡ್ತಾ ಇರೋ ಬಿಹೇವಿಯರ್ಗೆ ಕಸ್ಟಮರ್ಸ್ ಆ ಥರ ಮಾಡಿದರೆ, ಸೊ ನೋ ಒನ್ ವಿಲ್ ಬಿ ರೆಸ್ಪಾನ್ಸಿಬಲ್ ಅಂಡ್ ವಿ ವೋಂಟ್ ಟೇಕ್ ಕಸ್ಟಮರ್ಸ್ ರೆಸ್ಪಾನ್ಸಿಬಲ್ ಫಾರ್ ಇಟ್. ಒಪ್ಪಲ್ಲ. ಅವಳಿಗೆ ಹೆಣ್ಮಕ್ಳಿಗೆ ಏನು ಗೊತ್ತಿರ್ತದೆ, ನಿಮ್ಮ ಎಂಪ್ಲಾಯಿ ಯಾಕೆ ದುಡ್ಡು ತೊಗೊಂಡಿದ್ದಾರೆ, ಯಾಕೆ ವಾಪಸ್ ಹಾಕ್ಸ್ಕೊಡ್ತಾ ಇದ್ದಾರೆ, ಪಾಪ ಅವ್ರು ಕೇಳಿರ್ತಾರೆ, ಇವ್ರು ಮಾಡ್ತಾ ಇರ್ತಾರೆ. ಸ್ವಲ್ಪ ಕಮಿಷನ್ ಕೊಟ್ಟಿದ್ರೆ ಈಗ ಆ ಕಮಿಷನ್ ನಮಗೆ ವಾಪಸ್ ಬೇಕು ಅಂತ ವ್ಯವಸ್ಥೆ ಹೇಳ್ತಾ ಇದ್ದಾರೆ. ಅವ್ರಿಗೇನು ಬೋನಸ್ ಇತ್ತು, ಅವ್ರಿಗೆ ಏನು ಮಾಡ್ತಾರೆ. ಸೊ ಆಗಿರೋದ್ರಿಂದ ನಿಮ್ಮ ಓನ್ ಪ್ರಾಕ್ಟೀಸಸ್ ಸರಿಯಾಗಿ ಇರಬೇಕು, ಆಯಿತಾ. ಆ್ಯಂಡ್ ಸಿನ್ಸ್ ಇಟ್ ಡೀಲ್ಸ್ ವಿತ್ ದ ಲಾರ್ಜ್ ನಂಬರ್ ಇದೆ. ನಮ್ಮ ತುಮಕೂರು ಇಡೀ ಸ್ಟೇಟಲ್ಲೇ 3rd ಪ್ಲೇಸಲ್ಲಿದೆ. ಈಗ